ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನದೇ ಕನ್ನಡ ವ್ಲಾಗ್ಸ್. ಇದು ಶುಕ್ರವಾರದ ವ್ಲಾಗ್, ಅಂದರೆ ಇವತ್ತಿನ ವ್ಲಾಗ್. ಇದನ್ನು ಇವತ್ತು ಎಡಿಟ್ ಮಾಡಿ ನಾಳೆ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಶನಿವಾರ ನೋಡೋಕ್ಕೆ ಸಿಗುತ್ತೆ. ಸೊ ಇವತ್ತು ಬಂದ್ಬಿಟ್ಟು ವಿಶೇಷ ಏನಂದರೆ, ನನ್ನ ತಂಗಿ ಒಂದು ಸ್ಪೆಷಲ್ಲಾಗಿ ಗುಡ್ ನ್ಯೂಸ್ ಹೇಳಿದ್ಲು. ಸೊ ನಾನು ಆಫೀಸಿಂದ ಬಂದು ಸುಸ್ತಾಗಿತ್ತು, ಮಲ್ಕೊಂಡಿದ್ದೆ. ನನ್ನ ತಂಗಿರೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದರು. ಸೊ ನನ್ನನ್ನು ಕರೆದು ಬನ್ನಿ ಹೋಗೋಣ ಬಾ ಹೋಗೋಣ ಅಂತ ಅವಣ್ಣ ಕರಿತಾಯಿದ್ರು, ಬಾರಕ್ಕೆ ಹೋಗೋಣ ಅಂತ. ಇಲ್ಲ ನಾವು ಹೋಗಿ ಬನ್ನಿ ಅಂತ ನಾನು ಹೇಳ್ತಾಯಿದ್ದೆ, ಬನ್ನಿ ಬನ್ನಿದ್ದು. ಆಮೇಲೆ ನನ್ನ ತಂಗಿ ವಿಷಯ ಹೇಳಿದ್ಲು, ನನಗಂತೂ ತುಂಬ ಖುಷಿ ಆಯಿತು. ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದೋ. ನಾವು ಹೋಗಿದ್ದು ಗಣೇಶನ ದೇವಸ್ಥಾನಕ್ಕೆ. ಅವತ್ತು ಚೆನ್ನಾಗಿ ಪೂಜೆ ಮಾಡಿದರು. ಅವತ್ತು ಏನು ಗುಡ್ ನ್ಯೂಸ್ ಹೇಳಿದ್ಲು ನನ್ನ ತಂಗಿ ಅಂತ ನಾನು ಯಾವಾಗಾದರೂ ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಈಗ ಒಂದು ಸ್ವಲ್ಪ ಸಸ್ಪೆನ್ಸ್ ಎಲ್ಲ ಇರಲಿ ಅಂತ ಅಷ್ಟೇ. ಸೊ ಹೋಗಿ ಎಲ್ಲ ಗಣೇಶನ ಅಂತ ಪೂಜೆ ಮಾಡಿಸಿ ಏನೇ ವಿಘ್ನ ಇದ್ದರೂ ನಿವಾರಿಸಿ ಅಂತ ಕೇಳಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಚೆನ್ನಾಗಿ ನನ್ನ ತಂಗಿ ಅದು ಚೆನ್ನಾಗಿ ಬೇಡ್ಕೊತಾ ಇದ್ಲು ದೇವ್ರನ್ನ. ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವಸ್ಥಾನದಲ್ಲಿ. ಅದಾದಮೇಲೆ ಮನೆ ಕಡೆ ಹೋಗೋಣ ಅಂತ ಹೋಗ್ತಾಯಿದ್ದು. ಮನೆ ಕಡೆ ಹೋಗ್ಬೇಕಾದ್ರೆ ಏನಾದ್ರು ತಿನ್ನೋಣ, ಇಷ್ಟು ದೂರ ಬಂದಿದ್ದೀವಿ, ಏನಾದ್ರು ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಮ್ಮ ಗುಬ್ಬಿಲಿ ಒಂದು ಚೈತ್ರ ಚಾಟ್ಸ್ ಅಂತ ಇದೆ, ಅದೊಂದು ಸ್ವಲ್ಪ ಫೇಮಸ್ಸು ಗುಬ್ಬಿಲಿ. ಅಲ್ಲಿಗೆ ಹೋದೋ ಚೆನ್ನಾಗಿರುತ್ತೆ ಅಂತ. ದೇವಸ್ಥಾನದಿಂದ ಬಂದು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಹೋಗ್ತಾಯಿದ್ದು. ದೇವಸ್ಥಾನನೂ ಗುಬ್ಬಿಲೇ ಇರೋದು. ಅದು ಬಿಟ್ಟು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು, ನೆಕ್ಸ್ಟ್ ರೋಡ್ಗೆ ಅಲ್ಲಿ ಸಿಗುತ್ತೆ. ಮೇನ್ ರೋಡಲ್ಲೇ ಇದೆ ಚೈತ್ರ ಚಾಟ್ಸು. ಗುಬ್ಬಿಲಿರೋರು ಯಾರಿಗಾರು ಗುಬ್ಬಿ ಸೈಡವ್ರಿಗಾರೆ ಪಕ್ಕಾ ಗೊತ್ತಿರುತ್ತೆ, ಫೇಮಸ್ ಅಂತಲೇ ಹೇಳ್ಬೋದು. ಇದು ನಾವು ಕಾಲೇಜು ಹೋಗ್ಬೇಕಾದ್ರಿಂದನೂ ಇದೆ. ನಾವು ಕಾಲೇಜೆಲ್ಲ ಬಂಕ್ ಮಾಡಿ ಬಂದು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಸಾಲೆ ಪುರಿ ಪಾನಿಪುರಿ ಎಲ್ಲ ತಿಂತಿದ್ದೋ. ಸೊ ಅವಾಗೆಲ್ಲ ದುಡ್ಡು ಕಮ್ಮಿ ಇರ್ತಿತ್ತು. ಅವಾಗೆಲ್ಲ 20 ರೂಪಾಯಿ ಪ್ಲೇಟೇನೋ ಇತ್ತು ಮಸಾಲೆ ಪುರಿ ಎಲ್ಲ. ಸೊ ಶೇರ್ ಮಾಡೀವಿ, ನೀವು ಅರ್ಧ ದುಡ್ಡು ಹಾಕಿ ನಾವು ಅರ್ಧ ದುಡ್ಡು ಹಾಕಿ ಶೇರ್ ಮಾಡ್ಕೊಂಡು ತಿಂದು ಕಾಲೇಜ್ ಟೈಮ್ ಮುಗಿಯೋವರೆಗೂ ಬಿಟ್ಬಿಟ್ಟು ಆಮೇಲೆ ಮನೆಗೆ ಬರ್ತಾಯಿದ್ದೋ. ಸೊ ಅಲ್ಲಿಗೆ ಹೋದೋ. ಅಲ್ಲಿಗೆ ಹೋಗಿದ ತಕ್ಷಣ ಹಳೆ ನೆನಪೆಲ್ಲ ಬರುತ್ತೆ. ನನ್ನ ಮಗಳಂತೂ ಅಲ್ಲೇ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ನನ್ನ ಹತ್ರ ಕೂತಿದ್ದವಳು ಅವ್ರ ಚಿಕ್ಕಮ್ಮನ ಹತ್ರ ಹೋಗ್ಬಿಟ್ಲು. ಸೊ ಅದಾದಮೇಲೆ ಆರ್ಡ್ರ್ ಮಾಡಿದ್ದೆಲ್ಲ ಬಂತು. ಇಲ್ಲಿ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಮಶ್ರೂಮ್ ಮಂಚೂರಿ ಆ್ಯಂಡ್ ಮಸಾಲೆ ಪುರಿನೂ ಚೆನ್ನಾಗಿರುತ್ತೆ. ಮಶ್ರೂಮ್ ಮಂಚೂರಿ, ಮಸಾಲೆ ಪುರಿ, ಪಾನಿಪುರಿ, ಗೋಬಿ ಮಂಚೂರಿ, ಆಮೇಲೆ ಪಾನಿಪುರಿ ಎಲ್ಲ ತೊಗೊಂಡು ತಿಂದು ವಾಪಸ್ ಬಂದು ನಮ್ಮ ತಂಗಿ ಯಜಮಾನ್ರಿಗೆ ಏನೋ ಇಷ್ಟ ಆಗಲಿಲ್ವಂತ, ಅಷ್ಟೊಂದು ಟೇಸ್ಟ್ ಏನು ಚೆನ್ನಾಗಿಲ್ಲ ಅಂದರು. ಹಂಗೆ ಕೆಳಗಡೆ ಬರ್ತಾ ಅಲ್ಲೇ ಒಂದು ಗಿಫ್ಟ್ ಸೆಂಟರ್ ಇದೆ, ಅವರೇ ಓಪನ್ ಮಾಡಿರೋದು. ತುಂಬ ಚೆನ್ನಾಗಿರೋ ಗಿಫ್ಟ್ಸ್ ಎಲ್ಲ ಇದ್ದು ನೋಡ್ತಾ ಇದ್ಲು ನನ್ನ ತಂಗಿ, ಯಾವ್ದಾದ್ರು ತೊಗೊಳೋಣ ಅಂತ. ಸೊ ನಾವು ಪ್ರೈಸ್ ಕೇಳಿದ್ರು, ಒಂದು ಸ್ವಲ್ಪ ಜಾಸ್ತಿನೇ ಅನಿಸ್ತು, ಅದಕ್ಕೆ ಏನೋ ತಗೊಳ್ಳಿಲ್ಲ ಬಂದ್ಬಿಟ್ಟು. ಅದಾದಮೇಲೆ ನನ್ನ ಮಗಳು ಐಸ್ ಕ್ರೀಮ್ ಅಂತಿದ್ಲು. ಸೊ ಅಲ್ಲಿ ಕೇಳಲಿಲ್ಲ. ಅದಾದಮೇಲೆ ಆಚೆ ಬಂದು ಐಸ್ ಕ್ರೀಮ್ ಕೇಳ್ತಿದ್ಲು. ಸೊ ಅದಾದಮೇಲೆ ಐಸ್ ಕ್ರೀಮ್ ತೊಗೊಂಡು ಹಾಗೆ ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಡು ಮನೆಗೆ ಬಂದು ಬೋರ್ ಆಗ್ತಿತ್ತು ಅಂತ ಒಂದು ಸ್ವಲ್ಪ ಹೊತ್ತು ಲೂಡೋ ಆಡ್ಕೊಂಡು ಕೂತಿದ್ದು. ಲೂಡೋ ಎಲ್ಲ ಆಡಿ ಊಟ ಮಾಡಿ ಮಲ್ಕೊಂಡು ಅವತ್ತಿನ ಅಷ್ಟೇ. ಇದು ವಿಡಿಯೋ ಬಂದ್ಬಿಟ್ಟು ಇಲ್ಲಿ ನಾವು ಲಗೋರಿ ಆಡ್ತಾಯಿದ್ದೀವಿ. ಇದು ಹೋದ ಸಂಡೇ ಆಡಿದ್ದು. ತುಂಬ ಚೆನ್ನಾಗಿ, ಅಂದರೆ ಫುಲ್ಲು ಮೈಂಡ್ ಫ್ರೆಶ್ ಆಯಿತು ಅವತ್ತು. ತುಂಬ ದಿನ ಆದಮೇಲೆ ನಾವೇ ಪಾಲಿಯೋಕ್ಕೆ ಹೋಗಿದ್ವು ಅನ್ನಿಸ್ತು. ಏಕೆಂದರೆ ನಾವು ಚಿಕ್ಕ ಹುಡುಗರು ಇದ್ದಾಗ ತುಂಬ ಆಡ್ತಿದ್ದೋ ಲಗೋರಿ ಆ್ಯಂಡ್ ಕುಂಟೆಬಿಲ್ಲೆ, ಕಣ್ಣಾಮುಚ್ಚಾಲೆ ಇವೆಲ್ಲ ತುಂಬ ಆಡ್ತಿದ್ದೋ. ಅವೆಲ್ಲ ಮಿಸ್ ಮಾಡ್ಕೊತಾ ಇದ್ದೋ. ನಮ್ಮ ಚಿಕ್ಕಪ್ಪ, ನಮ್ಮ ತಂಗಿ ಯಜಮಾನ್ರು, ನನ್ನ ತಮ್ಮ, ನನ್ನ ತಂಗಿ, ನಾನು, ಇನ್ನು ಪಕ್ಕದ ಮನೆ ಹುಡುಗರು ಅವರೆಲ್ಲ ಆಟ ಆಡ್ತಾಯಿದ್ದೋ. ತುಂಬ ಎಂಜಾಯ್ ಮಾಡಿದ್ವಿ ಮಾತ್ರ. ಎಷ್ಟು ಆಟ ಆಡಿದ್ದೀನಿ ಅವತ್ತು ಅಂದರೆ ಯಪ್ಪ, ನನಗಂತೂ ಓಡಿ ಎಲ್ಲ ಕಾಲೆಲ್ಲ ನೋವು ಆಗಿಬಿಟ್ಟಿತ್ತು. ಆವಾಗ ಆ ಜೋಶಲ್ಲಿ ಆಟ ಆಡೋ ಜೋಶಲ್ಲಿ ಏನೂ ಗೊತ್ತಿರಲಿಲ್ಲ. ಅದಾದಮೇಲೆ ಮನೆಗೆ ಬಂದು ನೈಟ್ ಮಲಗಬೇಕಾದ್ರೆ ಗೊತ್ತಾಯಿತು ಎಷ್ಟು ಕಾಲು ನೋವ್ತಾ ಇದೆ ಅಂತ. ಅಪ್ಪ, ಅಷ್ಟು ಕಾಲು ನೋವು ಬಂದುಬಿಟ್ಟಿತ್ತು. ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರಂತೂ ಫುಲ್ಲು ಕಾಲೆಲ್ಲ ಹಿಡ್ಕೊಂಡಂಗೆ ಆಗಿಬಿಟ್ಟಿತ್ತು, ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕಾಲು ನೋವು ಆಗಿಬಿಟ್ಟಿತ್ತು ನನಗೆ. ಅಷ್ಟು ಓಡಾಡಿದ್ದೀನಿ ಅವತ್ತು, ಅಷ್ಟು ಎಂಜಾಯ್ ಮಾಡಿದ್ದೀವಿ. ಆಮೇಲೆ ಆಫೀಸ್ಗೆ ಹೋದ್ಮೇಲಂತೂ ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಕಾಲು ನೋವಿಗೆ ಅಷ್ಟು ನೋವ್ತಾ ಇತ್ತು. ಏನೂ ಮಾಡೋಕ್ಕಾಗಲ್ಲ. ತುಂಬ ದಿನ ಆದಮೇಲೆ ಆಡಿದ್ದಕ್ಕೇನೋ ಇಲ್ಲ ಅಷ್ಟೊಂದು ಓಡಾಡಿದ್ದಕ್ಕೇನೋ
ತುಂಬ ಕಾಲು ನೋವಾಗ್ಬಿಟ್ಟಿತ್ತು ನನಗೆ. ದಿನ ಆ ಥರ ಆಟ ಆಡೋರಿಗೆ ಎಲ್ಲರಿಗೂ ಆ ಥರ ಆಗೋಲ್ಲ. ಬಟ್ ಅಭ್ಯಾಸ ತಪ್ಪಿ ಮತ್ತೆ ಆಡೋಕ್ಕೆ ಹೋದರೆ ಆ ಥರ ಆಗುತ್ತೆ. ಯಾವಾಗಾದ್ರೂ ಒಂದು ಸರಿ ಆಡೋಕ್ಕೆ ಹೋದಾಗ ನಮ್ಮ ಚಿಕ್ಕಪ್ಪ, ನಾನು ಎಲ್ಲರೂ ಆಡ್ತಾಯಿದ್ದೋ. ತುಂಬ ಎಂಜಾಯ್ ಮಾಡಿದ್ವಿ ಮಾತ್ರ ಅವತ್ತು ಮಾತ್ರ. ನಂಗೆ ಫುಲ್ಲು ಖುಷಿ ಅವತ್ತಂತೂ. ಮನೆ ಹತ್ರನೇ ಇದ್ದೋ ಸಂಡೇ ಮಾರ್ನಿಂಗಿಂದವರೆಗೂ ಮನೇಲಿ ತಿಂಡಿ ತಿಂದು ಊಟ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಹೆವಿ ಊಟ ಬೇರೆ ಆಗಿಬಿಟ್ಟಿತ್ತು, ಮಟನ್ ಊಟ. ಅದೆಲ್ಲ ಕರಗಿಸೋದು ಹೆಂಗೆ ಅಂತ ಯೋಚನೆ ಮಾಡ್ಬೇಕಾದ್ರೇ ಆಟ ಸ್ಟಾರ್ಟ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ದೋ ಮಾತ್ರ. ಎಷ್ಟೋ ದಿನ ಆದಮೇಲೆ ಈ ಥರ ಆಟ ಆಡಿದ್ದು, ಖುಷಿಪಟ್ಟಿದ್ದು. ಮೈಂಡ್ ಒಂಥರ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು. ನನ್ನ ತಂಗಿ, ನಮ್ಮ ಚಿಕ್ಕಮ್ಮ, ನನ್ನ ಮಗಳು ಎಲ್ಲ ನೋಡ್ಕೊಂಡು ಕೂತಿದ್ರು. ನಮ್ಮಮ್ಮ ಅಂತೂ ಬೈತಾ ಇರುತ್ತೆ, ನೀನೇನು ಚಿಕ್ಕ ಹುಡುಗಿನ ಈಗ ಆಟ ಆಡೋಕ್ಕೆ ಹೋಗಿದ್ದೀಯಾ, ಹೇಳೋರು ಕೇಳೋರು ನಿಂಗೆ ಯಾರೂ ಇಲ್ಲ, ಹಂಗಾಗ್ಬಿಟ್ಟೈತೆ, ಅಷ್ಟು ಆಟ ಆಡ್ತಾಯಿದ್ದೀಯ ಚಿಕ್ಕ ಹುಡುಗಿ ಥರ ಹೋಗಿ ಅಂತ ಬೈತಾಯಿದ್ರು. ಹೋಗಮ್ಮ ಅಂತ ಹೇಳ್ಬಿಟ್ಟು ನಮಗೆ ಮಂಡೇ ಮಾರ್ನಿಂಗು ಇಂದ ಸ್ಟಾರ್ಟ್ ಆದರೆ ಕೆಲಸ ಇನ್ನು ಸ್ಯಾಟರ್ಡೇವರೆಗೂ ಇದ್ದೇ ಇರುತ್ತೆ. ಅದ್ರ ಮಧ್ಯೆ ಮನೆ ಆಫೀಸ್ ಇದ್ದೇ ಆಗಿಬಿಡುತ್ತೆ. ನಮಗೆ ಮೈಂಡ್ ಫ್ರೆಶ್ಗೆ ಆ್ಯಂಡ್ ನಮ್ಮ ಎಂಜಾಯ್ಮೆಂಟ್ಗೆ ಏನೂ ಇರೋದಿಲ್ಲ. ಎಲ್ಲಾರ ಹೋಗಿ ಬಂದ್ರೂ ಫುಲ್ಲು ಸುಸ್ತಾದಂಗೆ ಆಗುತ್ತೆ. ಅದಕ್ಕೆ ಎಲ್ಲೋಗೋಕ್ಕೂ ನಂಗೆ ಇಷ್ಟನೇ ಆಗೋಲ್ಲ ಸಂಡೇ ಟೈಮ್ ಮನೆ ಹತ್ರ ಇರಬೇಕು, ತಿನ್ನಬೇಕು, ಮಲ್ಕೊಬೇಕು, ಇಷ್ಟೇ. ಎಲ್ಲಾರ ಹೋಗ್ಬೇಕು ಅಂದರೆ ನಂಗೆ ಒಂಥರ ಅನಿಸ್ತಿರುತ್ತೆ, ಅಯ್ಯೋ ಯಾಕಾದರೂ ಸಂಡೇ ಬರುತ್ತೋ ಅನಿಸ್ಬಿಡುತ್ತೆ. ಆಮೇಲೆ ಸ್ಯಾಟರ್ಡೇ ನೈಟ್ ಇರೋ ಖುಷಿ ಸಂಡೇ ನೈಟ್ ಇರೋಲ್ಲ. ಯಾಕೆಂದರೆ ಮಂಡೇ ಮಾರ್ನಿಂಗ್ ಮತ್ತೆ ಆಫೀಸ್ಗೆ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಿರುತ್ತೆ. ಸ್ಯಾಟರ್ಡೇ ನೈಟ್ ಆದರೆ ನಾಳೆ ಸಂಡೇ ಅಪ್ಪ ಮಲ್ಕೊಬೋದು ಆರಾಮಾಗಿ ಅನಿಸ್ತಿರುತ್ತೆ. ಸೊ ಇದು ಎಲ್ಲರಿಗೂ ಅನಿಸ್ತಿರುತ್ತೆ ಅನಿಸುತ್ತೆ, ವರ್ಕ್ ಮಾಡ್ತಿರೋರು ಎಲ್ಲರಿಗೂ. ನನಗೊಬ್ಳಿಗೆ ಎಲ್ಲ ವರ್ಕ್ ಮಾಡೋ ಎಲ್ಲರಿಗೂ ಇದೇ ಥರ ಫೀಲ್ ಆಗುತ್ತೆ. ಬಟ್ ಕೆಲವೊಬ್ಬರಿಗೆ ಸಂಡೇ ಬಂತು, ಎಲ್ಲಾರ ಆಚೆ ಹೋಗಬೇಕು, ಸುತ್ತಾಡಬೇಕು ಅಂದ್ಕೊತಾರೆ. ಬಟ್ ನಮಗೆ ಹಂಗಲ್ಲ, ನನಗಂತೂ ಹಂಗಲ್ವೇ ಅಲ್ಲ. ಸಂಡೇ ಬಂದರೆ ಮನೇಲಿರಬೇಕು, ಊಟ ತಿಂಡಿ ಮಾಡಬೇಕು, ನಿದ್ದೆ ಮಾಡಬೇಕು, ಇಷ್ಟೇ. ಇನ್ನೇನು ಅನಿಸೋದಿಲ್ಲ ನನಗೆ. ಸೊ ಅವತ್ತಂತೂ ಫುಲ್ ಖುಷಿಯಾಗಿ ಆಟ ಆಡಿದೋ. ಎಷ್ಟು ಜೋರಾಗಿ ಕಿರ್ಚಾಡ್ಕೊಂಡು ಆಟ ಆಡ್ತಿದ್ದೋ ಅಂದರೆ ನಮ್ಮ ಮನೆ ಅಕ್ಕಪಕ್ಕ ಮನೆ ಇರೋರೆಲ್ಲ ಏನೋ ಜಗಳ ಮಾಡ್ತಾರೆ ಏನೋ ಅಂತ ಬಂದೆಲ್ಲ ನೋಡ್ಕೊಂಡು ಹೋಗ್ತಿದ್ರು. ಅಷ್ಟು ಕಿರ್ಚಾಡ್ತಿದ್ದು, ಅಷ್ಟು ಚೆನ್ನಾಗಿ ಖುಷಿಯಾಗಿ ಆಟ ಆಡ್ದೋ ಅಂತಲೇ ಹೇಳ್ಬೋದು. ನಾನು ಎಷ್ಟು ಆಟದಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂದರೆ ನನ್ನ ಕ್ಲಿಪ್ ಕಟ್ಟಾಗಿ ಬಿದ್ದಿರೋದು ಗೊತ್ತಿಲ್ಲ, ನಂಗೆ ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ಆಟದಲ್ಲಿ. ಸೊ ಅವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಒಂಚೂರಾದರೂ ನಗು ಹೋದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.